ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆ ನಾಡಿನ ಪ್ರಖ್ಯಾತ ಉರಗ ಸಂರಕ್ಷಕರು ಬಂದಿದ್ದಾರೆ. ಎಷ್ಟು ಉತ್ತರಗಳು ಸರಿಯಾಯಿತು ಅಂತ ಒಂದು ಸಲ ನೋಡೇ ಬಿಡೋಣ. ಖಂಡಿತ. ವಿಶ್ವದಲ್ಲಿ ಸುಮಾರು ಎಷ್ಟು ಹಾವುಗಳಿವೆ? 3900 ಹಾವುಗಳು. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ನ್ಯೂಜಿಲ್ಯಾಂಡಲ್ಲಿ ಹಾವುಗಳಿಲ್ಲ. ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ 10 ಸೆಂಟಿಮೀಟರ್ ಉದ್ದ ಇರುತ್ತೆ. ಉತ್ತರ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ 30 ಅಡಿ ಉದ್ದ ಇರುತ್ತೆ. ಉತ್ತರ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಇದು ಗ್ರೀನ್ ಅನ್ಕೊಂಡ. ಉತ್ತರ ಸರಿಯಾಗಿ ಕೊಟ್ಟಿದ್ದೀರಿ, ಹೌದಲ್ವಾ ಸರ್? ರೆಕ್ರಿಟೆಡ್ ಪೈಥಾನ್ ಕೊಟ್ಟೆ ನಾನು. ಪೈಥಾನ್ ಕೊಟ್ರ? ಗ್ರೀನ್ ಅನ್ಕೊಂಡ 30 ಇರುತ್ತೆ. ಅದು ಒಂದು 4-5 kg ಕಮ್ಮಿ ಇರುತ್ತೆ ಅಷ್ಟೇನೆ. ಅದು ಆರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸ್ವಲ್ಪ ಮಂದವಾಗಿರುತ್ತೆ, ಕಣ್ಣುಗಳು ಕಾಣೋದಿಲ್ಲ ಅದಕ್ಕೆ. ಹಾಗಾಗಿ ಹೇಳ್ತಾರೆ ಹಾವು ಅಟ್ಟಿಸ್ಕೊಂಡ್ ಬರ್ತಾ ಇದೆ ಅಂದ್ರೆ ಒಂದು ಕಡೆ ಸ್ಥಿರವಾಗಿ ನಿಂತ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ. ಆದ್ರೆ ಓಡುವಾಗ ನಮ್ಮ ಸೀರೆನೋ ಪಂಚೆನೋ ಅಲ್ಲಾಡ್ತು ಅಂದ್ರೆ ಅದನ್ನ ಗುರುತಿಡ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ವಲ್ಪ ಮಂದ ಶ್ರವಣ ಸಾಮರ್ಥ್ಯ, ಅದಕ್ಕೆ ಹೊರಕಿವಿ ಇರೋಲ್ಲ, ನಡಕಿವಿ ಇರೋಲ್ಲ. ಆದರೆ ಈ ಒಳಕಿವಿ ಅನ್ನೋದು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗ್ರಹಿಸುತ್ತೆ. ಆದರೆ ಹೆಚ್ಚು ಗ್ರಹಿಸೋದು ತಾವು ಹೇಳಿದ ಹಾಗೆ ಶಬ್ದ ತರಂಗಗಳ ಮೂಲಕ. ಉತ್ತರ ಸರಿಯಾಗಿದೆ. ಎಂಟನೇ ಪ್ರಶ್ನೆಗೆ ಉತ್ತರ ವಾಸನಾ ಸಾಮರ್ಥ್ಯ ಬಹಳ ಬಹಳ ಅತ್ಯುತ್ತಮವಾದದ್ದು. ಯಾಕೆ ಅಂತ ಹೇಳ್ತಂದ್ರೆ ಜಾಗೋತ್ಸನ್ ಆರ್ಗನ್ ಅಂತ ಒಂದು ಕರೀತಾರೆ, ಅಥವಾ ಓಮರೋ ನೇಸಲ್ ಆರ್ಗನ್ ಅಂತ ಮೂಗಲ್ಲಿ ಇರುತ್ತೆ. ಆದರೆ ನಾಲಿಗೆಯ ಸೀಳು ನಾಲಿಗೆ ಆಚೆ ಬಂದಾಗ ಅಲ್ಲೊಂದು ಇಲಿ ಹೋಗಿದ್ರೆ ಆ ಇಲಿಯ ಮೈಯಿಂದ ಬಂದಂಥ ಕಣಗಳು ಏನಿರುತ್ತೆ, ವಾಸನಾ ಕಣಗಳು, ಅದನ್ನು ಸ್ವೀಕರಿಸಿ ಈ ಓಮರೋ ನೇಸಲ್ ಆರ್ಗನ್ಗೆ ಪೂರೈಸಿದಾಗ ಅದು ಗ್ರಹಿಸುತ್ತೆ. ಬಹಳ ಸೊಗಸಾದ ಉತ್ತರವನ್ನು ತಾವು ಕೊಟ್ಟಿದ್ದೀರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪಿಟ್ ವೈಪರ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪಿಟ್ ವೈಪರ್ ಅಂದರೆ ಇದು ಆವಗೆಂಪು ಅಂತ ಕಿರಣಗಳು ಬರುತ್ತೆ. ಆ ಆವಗೆಂಪು ಕಿರಣಗಳನ್ನು ಬಳಸ್ಕೊಂಡು ಬೇಟೆಯಾಡುತ್ತೆ ಇದು ಪಿಟ್ ವೈಪರ್. ರೇಡಾರ್ ಅಂತಲ್ಲ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ರ್ಯಾಟಲ್ ಸ್ನೇಕು, ಕಾಪರ್ ಹೆಡ್ಡು, ಕಾಟನ್ ಮೌತು, ಬೋವಾ ಮತ್ತು ಪೈಥನ್, ಇಷ್ಟು ಹಾವುಗಳಲ್ಲಿ ಈ ಒಂದು ಪಿಟ್ ಆವಗೆಂಪು ಲೋರಿಯಲ್ ಪಿಟ್ ಸರ್, ಅದನ್ನು ಹೊರಡಿಸುವಂಥ ಒಂದು ಅನುಕೂಲತೆ ಉಂಟು. ಮತ್ತೆ ತಾವು ಹೇಳಿದಾಗೆ ಮರಿ ಹಾವಾದರೆ ಹೆಚ್ಚು ಕಡಿಮೆ ತಿಂಗಳಿಗೊಂದ್ಸಲ. ವಯಸ್ಸಿಗೆ ಬಂದಂಥ ಹಾವು 4ರಿಂದ 5 ಸಲ ಉತ್ತರ ಸರಿಯಾಗಿ ಕೊಟ್ಟಿದ್ದೀರಿ. ಬಹಳ ಬಹಳ ಸಂತೋಷವಾಯಿತು. ಒಂದು ಪ್ರಶ್ನೆ ಬಿಟ್ಟು, ಅದು ಏನು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಆ್ಯಕ್ಚುಲಿಗೆ ನನಗೆ ಒಂದು ಓದಿದ ಪ್ರಕಾರ 1865 ಒಂದು ರೆಕಾರ್ಡ್ ಸಿಕ್ಕಿದೆ. 10.8 ಮೀಟರ್ ರೆಕ್ಟಿಕ್ಯುಲೇಟೆಡ್ ಪೈಥಾನ್ ಸಿಕ್ಕಿದೆ. ಅದು ವಿಶ್ವದಲ್ಲಿ ಅತಿ ದೊಡ್ಡ ಹಾವು. ಅದನ್ನು ಇದು ಮಾಡಕ್ಕೆ ಬಿಡ್ತಾರೆ. ಅದು ತುಂಬ ತೂಕದ್ದು ಈಗಿನ ಇದ್ರ ಪ್ರಕಾರ. ಆಮೇಲೆ ಹಾವಿನ ವಯಸ್ಸುಗಳು ಗೊತ್ತಾಗಲ್ಲ ನಮಗೆ ಎನ್ಕ್ಲೋಜರಲ್ಲಿ ಮಾತ್ರ ವಯಸ್ಸು ಗೊತ್ತಾಗುತ್ತೆ. ಯಾಕೆಂದರೆ ಕಟ್ ಹಾವು 8ರಿಂದ 10 ವರ್ಷ, ನಾಗರಾವು 12ರಿಂದ 16 ವರ್ಷ, ಮಂಡ್ಲದಾವು 14 ವರ್ಷ, ಕಾಳಿಂಗ ಸರ್ಪ 26ರಿಂದ 32 ವರ್ಷ. ಇದು ಎನ್ಕ್ಲೋಜರಲ್ಲಿ, ನೇಚರಲ್ಲೇ ಸಿಕ್ಕೋದಿಲ್ಲ. ಸೊ ಈ ಥರ ವಿಷಯಗಳು ನಾನು ಏನು ಹಾವಿನ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿಲ್ಲ. ಯಾಕೆ ನಿಮ್ಮಂಥವರು ಪುಸ್ತಕಗಳನ್ನ ಬರೆದಿದ್ದೀರಾ. ಇವತ್ತಿನ ಮಕ್ಳಿಗೆ ತುಂಬ ಈಸಿ ಸರ್, ಗೂಗಲ್ಗೆ ಹೋಗಿ ಎಲ್ಲ ವಿಷಯ ತಿಳ್ಕೊಂಬಿಡ್ತಾರೆ. ಆದರೆ ಆ ಗೂಗಲ್ಗೆ ಬರೆದಿರೋರು ನಿಮ್ಮಂಥವ್ರು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ನಾನು ಏನೇ ಗೂಗಲ್ ನೋಡಿದ್ರು ಪುಸ್ತಕ ಓದೋದ್ರಿಂದ ಸಿಕ್ಕೋದು ಇನ್ಯಾವುದ್ರಲ್ಲಿ ಸಿಗಲ್ಲ. ಅದಕ್ಕೆ ನಾನು ಇವತ್ತು ನಿನ್ನೆ ಮೊನ್ನೆಯಿಂದ ಹರಿಹರ ಪ್ರಿಯ ಅವ್ರದ್ದು ಪುಸ್ತಕದ ಮನೆಯದು ಓದ್ತಾ ಇದ್ದೆ. ನಿಜವಾಗ್ಲೂ ಅಂಥ ಮನುಷ್ಯ ಅಂಥ ಪುಸ್ತಕಗಳನ್ನ ನಿಜವಾಗ್ಲೂ ಕೈ ಮುಗಿತೀನಿ. ಅಷ್ಟು ಲಕ್ಷ ಪುಸ್ತಕಗಳನ್ನ ಹೊಂದಿಸೋದು ತುಂಬ ಕಷ್ಟ. ನನ್ನ ಮನೇಲಿರೋ 1000 ಪುಸ್ತಕನೇ ಧೂಳು ಇಟ್ಕೊಂಡು ಕೂರ್ತಿದ್ವಿ. ಪ್ರತಿ ವಾರ ಧೂಳು ಹೊಡಿಬೇಕು ಅಂತೆಲ್ಲ ಮನುಷ್ಯ ಅದು ಮಾಡಿದರೆ. ನಿಜವಾಗ್ಲೂ ಪುಸ್ತಕ ಓದನ್ನ ಎಲ್ಲರಿಗೂ ಹೇಳೋದಿಷ್ಟೇ, ರಾತ್ರಿ ಮಲ್ಗೋಕ್ಕೂ ಮುಂಚೆ ಮೊಬೈಲ್ ನೋಡ್ತೀರಾ ಓಕೆ, ಇದನ್ನೆಲ್ಲ ಪುಸ್ತಕ ಓದಿದ್ರೆ ನಿದ್ದೆ ಬರುತ್ತೆ, ಮೊಬೈಲ್ ನೋಡಿದ್ರೆ ನಿದ್ದೆ ಬರಲ್ಲ 3 ಗಂಟೆ. ಯಾಕೆ ಆ ಬೆಳಕು ಹೊಡಿತಿರುತ್ತೆ, ನಿಮ್ಮ ಮೆದುಳಿರ್ತಕ್ಕಂಥ ಆ ಗ್ರಂಥಿ ಏನಾಗುತ್ತೆ, ಆ ಬೆಳಕಿಗೆ ನಿದ್ದೆ ಬರೋಕ್ಕೆ ಬಿಡಲ್ಲ. ಪುಸ್ತಕ ಆಗಲ್ಲ, ಕತ್ಲೆ ಆಗ್ತಿದ್ರಿಂದ ನಿದ್ದೆ ಬರೋಕ್ಕೆ ಶುರು ಆಗುತ್ತೆ. ದಿನ ಎಲ್ಲರಿಗೂ ಹೇಳೋದಿಷ್ಟೇ, ಜಾಸ್ತಿ ಓದಕ್ಕೆ ಹೋಗಬೇಡಿ. ಒಂದು ಪುಸ್ತಕ ತೊಗೊಂಡು ದಿನಕ್ಕೆ 4ರಿಂದ 5 ಪೇಜ್ ಓದಿ. ಆ ಜ್ಞಾನ ನಿಮಗೆ ಹೆಚ್ಚೋದೆ ಒಂದು ಪುಸ್ತಕ ಓದೋದ್ರಿಂದ, ಎರಡನೇದು ಚರ್ಚೆ ಮಾಡೋದ್ರಿಂದ. ಇದೆರಡರಿಂದನೇ ಜ್ಞಾನ ಹೆಚ್ಚುತ್ತೆ ಹೊರತು ಮೊಬೈಲಿಂದ ಜ್ಞಾನ ಹೆಚ್ಚುತ್ತೆ ಅನ್ನೋದು ಖಂಡಿತ ಸುಳ್ಳು. ಬಹಳ ಬಹಳ ಒಳ್ಳೆ ಮಾತು ಹೇಳಿದರೆ ಶ್ಯಾಮ್. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಜ್ಞಾನ ಇದೆ ಅಂತ ಹೇಳ್ತಂದರೆ ಜಗತ್ತಲ್ಲಿ ಎಲ್ಲಾದರೂ ಹೋಗಿ ನಿಮಗೆ ಗೌರವ ಇದ್ದೇ ಇರುತ್ತೆ. ನೋಡಿ, ಹಾವಿನ ಬಗ್ಗೆ
ಉರಗ ತಜ್ಞ ಅಲ್ಲ ನಾನು, ಉರಗೆ ಸಂರಕ್ಷಕ ಅಂತ ಬಹಳ ಬಹಳ ನೀವು ನಮ್ರತೆಯಿಂದ ನಿಮ್ಮನ್ನು ನೀವು ಸಂರಕ್ಷಕ ತಜ್ಞ ಅಲ್ಲ ಅಂತ ಹೇಳ್ಕೊಂಡ್ರಿ. ಆದರೆ ಈಗ ನಾವು ಕೇಳಿದ ಪ್ರಶ್ನೆಗಳಿಗೆ ಹೇಗೆ ನೀವು ಥಟ್ ಅಂತ ಅಷ್ಟೂ ಉತ್ತರಗಳನ್ನು ಸರಿಯಾಗಿ ಕೊಟ್ಟಿದ್ದೀರಿ. ನೀವೂ ತಜ್ಞರೇ, ಆದರೆ ನಮ್ರತೆಯಿಂದ ನಾನು ಸಂರಕ್ಷಕ ಅಂತ ಹೇಳ್ಕೊತಾ ಇದ್ದೀರಿ. ಬಹಳ ಸಂತೋಷ. ಆದರೆ ಶ್ಯಾಮ್, ನನಗೆ ಆತಂಕದ ವಿಚಾರ ಅಂದರೆ ನಿಮಗೆ 3 ಸಲ ಹಾವು ಕಚ್ಚಿತಂತಲ್ಲ, ಹೇಗೆ ತಪ್ಪಿಸ್ಕೊಂಡು ಬಂದಿರಿ ಮತ್ತು ಯಾಕೆ ಕಚ್ಚಿತು ಹಾವು? ಅದು ನನ್ನ ಮಿಸ್ಟೇಕು ಸರ್. ಹಿಡಿಯಕ್ಕೆ ಹೋದಾಗ ಅದಕ್ಕೇನು ನೋವಾಗಿರ್ಬೋದು, ಅವಾಗ ಕಚ್ಚಿದೆ. ಒಂದು ಇಲ್ಲಿಗೆ ಕಚ್ಚಿದೆ ಸರ್. ಕೊನೆ ಸಲ ಕಚ್ಚಿದಾಗ ನಾನು 4 ಸಲ ಅಡ್ಮಿಟ್ ಆಗಿದ್ದು KR ಹಾಸ್ಪಿಟ್ಲಿಗೆ ಸರ್. ನಿಜವಾಗ್ಲೂ ಆ ವೈದ್ಯರಿಗೆಲ್ಲ ಕೈ ಮುಗಿತೀನಿ. ಜೀವ ಕೊಟ್ಟ ದಾನಿಗಳು, ಜೀವದಾನಿಗಳು, ಡಾಕ್ಟರ್ ಶೇಖರ್, ಡಾಕ್ಟರ್ ವೀರಣ್ಣ ಗೌಡ, ಡಾಕ್ಟರ್ ಪದ್ಮನಾಭನ್, ಡಾಕ್ಟರ್ ಜೋಶಿ, ಇಡೀ KR ಹಾಸ್ಪಿಟ್ಲು ಸ್ಟಾಫು ಸರ್ ನನ್ನ ಮುಂದೆ ನಿಂತಿದ್ದಾರೆ ಸರ್. ಅದರಲ್ಲೊಬ್ಬರು ಸಿಸ್ಟರ್ ಹೇಳ್ತಾರೆ, ಸರ್ ಇವ್ರು ನಾನು ಉಳಿಸ್ಕೊಳ್ಳೇಬೇಕು ಸರ್ ಅಂತ. ಅವ್ರು ಕೇಳ್ತಿದ್ರು ಯಾಕೆ ಅಂತ. ಅವತ್ತು ರಾತ್ರಿ 12:15 ನಮ್ಮನೆ ರೂಮ್ಗೊಂದು ಹಾವು ಬಂದುಬಿಟ್ಟಿತ್ತು. ಯಾರ್ಯಾರಿಗೂ ನಮ್ಮ ನೆಂಟರಿಗೆಲ್ಲ ಕರೆ ಮಾಡಿದೆ, ಯಾರ್ದು ಫೋನ್ ಸಿಕ್ಕಲಿಲ್ಲ. ಇವ್ರಿಗೆ ಪೇಜರ್ ಮಾಡಿದೆ. ಅವಾಗೆಲ್ಲ ಪೇಜರ್ ಇತ್ತು ಸರ್, ಮೊಬೈಲ್ ಇರಲಿಲ್ಲ, ತುಂಬ ಕಷ್ಟದ ಕಾಲ ಆಗ. ಪೇಜ್ ಮಾಡಿದ ತಕ್ಷಣ ನಿಮ್ಮ ಮನೆಗೆ ಗೊತ್ತಾಗಲ್ಲ, ಲೈಟೆಲ್ಲ ಹಾಕಿರಿ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದು ಹಾವು ಇಟ್ಕೊಂಡು ಹೋದ್ರಿ ಸರ್ 12:15 ರಾತ್ರಿಲಿ. ಇಂಥವ್ರು ಬೇಕು ಸರ್ ನಮಗೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಸರ್. ನಿಜವಾಗ್ಲೂ ಹೇಳ್ತೀನಲ್ಲ, ಯಾವ ದೇವರ, ಯಾವ ತಂದೆ ತಾಯಿ ಆಶೀರ್ವಾದನೋ. ಅದಕ್ಕೆ ಸರ್ ನಾನು ಯಾರದೇ ಮನೆಗೆ ಹೋದ್ರೂ, ಯಾರೇ ವಯಸ್ಸಾದವ್ರು ಇದ್ರೂ ಹಾವು ಹಿಡ್ದಿದ ತಕ್ಷಣ ಆ ವಯಸ್ಸಾದವ್ರ ಕಾಲಿಗೆ ನಮಸ್ಕಾರ ಮಾಡಿ ಬರ್ತೀನಿ ಸರ್. ಯಾಕೆಂದರೆ ಏನೇ ಕೊಟ್ಟರು ಬೈಕೊಂಡು ಕೊಡ್ಬೋದು ಸರ್, ಆಶೀರ್ವಾದವನ್ನು ಮಾತ್ರ ಮನಸ್ಪೂರ್ವಕವಾಗಿ ಮಾಡ್ತಾರೆ, ಎಲ್ಲಿದ್ದು ಚೆನ್ನಾಗಿರುವಂಥ ಆ ಆಶೀರ್ವಾದಗಳೇ ಇವತ್ತು ಸ್ನೇಕ್ ಶ್ಯಾಮ್ನ ಕಾಪಾಡ್ತಿರೋದು ಸರ್. ಅದಕ್ಕೆ ನಿಮ್ಮಂಥವ್ರ ಹಿರಿಯರ ಆಶೀರ್ವಾದ, ಸ್ನೇಹಿತರ ಹಾರೈಕೆಯಿಂದ ಇವತ್ತು ಸ್ನೇಕ್ ಶ್ಯಾಮು ಆರೋಗ್ಯವಾಗಿದ್ದಾನೆ, ಜೀವಂತವಾಗಿದ್ದಾನೆ, ಅವನ ಪ್ರೀತಿಯಿಂದ ಬದುಕ್ತಿದ್ದೀನಿ. ನಾನು ಒಂದು ಶಿರಡಿ ಸಾಯಿನಾಥನ ದೇವಸ್ಥಾನ ಮಾಡಿಕೊಂಡು, ಒಂದು ಗೋಶಾಲೆ, ಒಂದು 40 ನಾಯಿಗಳನ್ನ ಸಾಕೊಂಡು, ಒಂದಷ್ಟು ಗಿಡಗಳನ್ನ ಸಾಕೊಂಡು, ಅದ್ರ ಜೊತೆ ಸುಮಾರು ನೆಮ್ಮದಿಯಿಂದ ಬದುಕ್ತಾ ಇದ್ದೀನಿ. ಈಗ ನೀವು ಹಾವನ್ನು ಚೆನ್ನಾಗಿ ಹಿಡಿತೀರಿ, ಎಷ್ಟು ಹಾವುಗಳನ್ನು ಹಿಡಿದಿರ್ಬೋದು ಸರ್? ನಾನು ಸುಮಾರು ಮಧ್ಯೆಲ್ಲ ಲೆಕ್ಕ ತಗೊಳ್ಳಿಲ್ಲ ಸರ್, ನನಗೆ ಯಾರು ಗೈಡೆನ್ಸ್ ಅಂದಾಜು ಸುಮಾರು ಇಲ್ಲಿ ತನಕ ಸರ್. ಅವಾಗ ಯಾರೂ ಸಂರಕ್ಷಕರು ತುಂಬ ಕಮ್ಮಿ ಇದ್ದರು, 70, 80, 90, 95, 2000 ತನಕ ಕಮ್ಮಿ ಇದ್ರು ಸರ್. ನನ್ನ ಅಂದಾಜಿನ ಪ್ರಕಾರ ಒಂದು 70,000 to 80,000 ಹಾವುಗಳು ರಕ್ಷಣೆ ಆಗಿರ್ಬೋದು ಸರ್. ಬ್ಲೈಂಡ್ ಸ್ನೇಕಿಂದ ಹಿಡಿದು ಪೈಥಾನ್ ತನಕ ಹಾವುಗಳು ದಿನಕ್ಕೂ ಇವಾಗಲೂ ಅಷ್ಟೇ ಸರ್. ಎಷ್ಟೇ ಸಂರಕ್ಷಕರಿದ್ದರೂ ಕೂಡ ನೋಡಿ, ಈಗ ನಮ್ಮ ಎಲ್ಲ ರಾಜ್ಯದಲ್ಲೂ, ಎಲ್ಲ ನಮ್ಮ ಮೈಸೂರು, ಬೆಂಗಳೂರು, ಹಾಸನ, ಮಂಗಳೂರು, ಎಲ್ಲ ಡಿಸ್ಟಿಕ್ಟಲ್ಲೂ, ಎಲ್ಲ ತಾಲೂಕುಗಳು ಹಾವಿನ ಸಂರಕ್ಷಕರು ಇದ್ದಾರೆ ಸರ್. ನಾನು ಎಲ್ಲ ಸಂರಕ್ಷಕರಿಗೆ ನಾಗರ ಪಂಚಮಿ ಶುಭ ಹಾರೈಸ್ತಾ, ಎಲ್ಲ ಜನತೆಗೂ ಶುಭ ಹಾರೈಸ್ತಾ ನಾನು ಕೇಳ್ಕೊಳ್ಳೋದಿಷ್ಟೇ ಸರ್, ಏನೇ ನೀವು ಸಂರಕ್ಷಣೆ ಮಾಡಬೇಕಾದ್ರೆ ಹುಷಾರಾಗಿ ಹಿಡೀರಿ, ಜೀವ ಅಮೂಲ್ಯವಾದದ್ದು. ಸೊ ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಜಾಗರೂಕತೆಯಿಂದ ನಮ್ಮ ಕೆಲಸವನ್ನು ನಾವು ಮಾಡೋಣ, ಪ್ರಾಣಿಗಳ ಸಂರಕ್ಷಣೆ ಮಾಡೋಣ. ಜೊತೆಗೆ ಹೇಳೋದಿಷ್ಟೇ ಸರ್, ನಾನು ಒಂದು ಹಾವು ನಾನು ಹಿಡಿದ ತಕ್ಷಣ ನಾನು ಹೀರೋ ಆಗಲ್ಲ ಸರ್. ನಾನು ಅಕಸ್ಮಾತ್ ಅದು ಕಚ್ಬಿಟ್ರೆ ನಾನು ಝೀರೋನೇ ಸರ್. ಸೊ ನಮ್ಮ ಕೆಲಸ ಏನು ಸರ್, ಹಾವು ಹಿಡಿಬೇಕು, ತೊಗೊಂಡೋಗಿ ದೂರ ಬಿಡಬೇಕು, ಅದ್ರ ಜಾಗಕ್ಕೆ ವಾಸಸ್ಥಾನ, ಅದಕ್ಕಿಲ್ಲಿ ನ್ಯಾಚುರಲ್ ಹ್ಯಾಬಿಟೇಟ್ ಎಲ್ಲಿ, ಅದು ಸುತ್ತಮುತ್ತ ಎಲ್ಲಿ, ಅಲ್ಲಿ ಬಿಡಬೇಕು. ಸೊ ಈ ರಕ್ಷಣೆಯನ್ನು ನನ್ನ ಕೈಲಿ ಶಕ್ತಿ ಇರೋ ತನಕ ಮಾಡ್ಕೊಂಬರ್ತಾಯಿದ್ದೀನಿ. ಇದಕ್ಕೆ ನನಗೆ ಸಹಾಯ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಡಾಕ್ಟರು, ಮಾಧ್ಯಮಗಳು ಎಲ್ರಿಗೂ ನಾನು, ಅದು ನಮ್ಮ ಮೈಸೂರಿನ ಜನತೆ ಸರ್, ಒಂದು ಚಿಕ್ಕ ಹಾವಿನ ಮರಿ ಹೊಡೆಯಲ್ಲ ಸರ್. ಈಗ ಒಂದು ಬ್ಲೈಂಡ್ ಸ್ನೇಕ್ ಸರ್, ಸುಮ್ಮನೆ ಕಾಲಲ್ಲಿ ಹೊಸ್ಕು ಸತ್ತೋಗುತ್ತೆ, ಹೊಡೆಯಲ್ಲ ಸರ್. ಅವನು ಹಿಡಿಯೋಕ್ಕಿದ್ದಾನೆ, ಯಾಕೆ ಹೊಡಿಬೇಕು ಅಂತ ಕರೆಸ್ತಾರೆ ಸರ್. ಸೊ ಅವ್ರಿಗೆಲ್ಲ ನಾನು ಚಿರಋಣಿ ಅಂತ ಹೇಳ್ತಾ ಅವ್ರಿಗೆಲ್ಲ ಧನ್ಯವಾದ ಅರ್ಪಿಸ್ತೀನಿ ಸರ್. ಶ್ಯಾಮ್, ಈ ಹಾವುಗಳ ಬಗ್ಗೆ ತುಂಬ ಮೌಢ್ಯಗಳಿವೆ ನಮ್ಮ ಸಮಾಜದಲ್ಲಿ. ಉದಾಹರಣೆಗೆ, ಹಾವು ಹಾಲನ್ನು ಕುಡಿಯುತ್ತೆ ಅನ್ನೋದು ಒಂದು ದೊಡ್ಡ ಮೌಢ್ಯ. ಈ ರೀತಿಯ ಮೌಢ್ಯಗಳು ನಿಮ್ಮ ಅನುಭವದಲ್ಲಿ ಎಷ್ಟೆಲ್ಲ ನೀವು ಕಂಡಿದ್ದೀರಿ, ಎಷ್ಟು ಜನಕ್ಕೆ ನೀವು ಸರಿಯಾದ ಮಾರ್ಗದರ್ಶನ ಕೊಟ್ಟಿದ್ದೀರಿ, ಈ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟರೆ ಒಳ್ಳೆಯದು ಸರ್. ನಾಗರ ಪಂಚಮಿ ಷಷ್ಠಿ ಬಂದಿದ್ದ ತಕ್ಷಣ ನಮ್ಮ ಜನಗಳಿಗೆ ಎಲ್ಲಿಲ್ದಿರೋ ಒಂದು ಭಯ ಬಂದ್ಬಿಡುತ್ತೆ. ಭಯ ಭಕ್ತಿ ಎರಡೂ ಇರ್ತಕ್ಕಂಥ ಪ್ರಾಣಿ ಹಾವು ಮಾತ್ರ. ಭಯನೂ ಇದೆ, ಭಕ್ತಿನೂ ಇದೆ. ಆಮೇಲೆ ಪ್ರಪಂಚದ ಅತಿ ಅಂಜುಬುರುಕ ಪ್ರಾಣಿ ಅಂದ್ರೂ ಹಾವೇ. ನಾವು ಅದಕ್ಕೆ ಹೆದರ್ಕೋತೀವಿ, ಆದರೆ ಅದು ಹೆದರ್ಕೊಂಡು ಔಸ್ಕೊಂಡಿರುತ್ತೆ ನಮ್ಗೆ ಹೆದರ್ಕೊಂಡು.
ನಮ್ಮ ಜನ ಷಷ್ಠಿ ಪಂಚಮಿ ಬಂದಿದ ತಕ್ಷಣ ನೋಡಿ, ಈಗ ಹಬ್ಬಗಳ ಸಾಲು ಶುರು ಆಯಿತು. ಭೀಮ್ ಅಮಾವಾಸ್ಯೆ ಬಂದು ಶುರು ಆಯಿತು ಅಂದರೆ ಹಬ್ಬಗಳು ಶುರು ಆಯಿತು. ಈಗ ನಾಗರ ಪಂಚಮಿ ಷಷ್ಠಿ ಬಂದಿದ ತಕ್ಷಣ ಬೆಳಿಗ್ಗೆ ಮಡಿ ಉಟ್ಕೊಂಡು ಹುತ್ತಕ್ಕೆ ಹೋಗಿ ಹಾಲು, ನೀರು, ಎಳ್ನೀರು, ಜೇನುತುಪ್ಪ, ಅರಿಶಿನ, ಕುಂಕುಮ, ಕೋಳಿ ಮೊಟ್ಟೆ, ಬಾಳೆಹಣ್ಣು ಎಲ್ಲ ಸುರಿತಾರೆ. ನಾನು ಜನರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಹುತ್ತ ನ್ಯಾಚುರಲ್ AC ರೂಮ್ ಫಾರ್ ಸ್ನೇಕ್ಸ್, ತಣ್ಣನೆ ಕೊಠಡಿ. ಹಾವು ಶೀತರಕ್ತ ಪ್ರಾಣಿ ಆದ್ದರಿಂದ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಹುತ್ತದೊಳಗಡೆ ಹೋಗಿರುತ್ತೆ. ಹುತ್ತನ ಟರ್ಮೈಟ್ಸ್ ಕಟ್ಟೋದು, ಗೆದ್ದಲುಳಗಳು ಕಟ್ಟುತ್ತೆ. ಇವತ್ತೇನು ನೀವು ಮಕ್ಕಕ್ಕೆ ಏನೇನೋ ಹಾಕೋತೀರಾ, ಹಿಂದಿನ ಕಾಲದಲ್ಲಿ ಆ ಹುತ್ತದ ಮಣ್ಣನ್ನು ಅರಿಶಿನ ನೀರು ಮಿಕ್ಸ್ ಮಾಡಿ ಮಕ್ಕಕ್ಕೆ ಲೇಪನ ಮಾಡ್ಕೋತಿದ್ರು. ಅದು ಸ್ಕಿನ್ ಡಿಸೀಸ್ಗೆ ಒಳ್ಳೆಯದು. ಸೊ ಆ ಹುತ್ತ ನ್ಯಾಚುರಲ್ ಸಂಪ್ ಮತ್ತು ನ್ಯಾಚುರಲ್ ವೆಲ್. ಅದು ಹುತ್ತ ಇರ್ತಕ್ಕಂಥ ಜಾಗದಲ್ಲಿ ನೀವು ಬೇಗ ನೀರು ಬರುತ್ತೆ, ಅದರಲ್ಲಿ ಬೇಗ ನೀರು ಬರುತ್ತೆ. ಆ ಜಾಗಕ್ಕೆ ನೀವೇನು ಮಾಡ್ತೀರಾ, ನಿಮ್ಮ ಮೌಢ್ಯದ ಭಕ್ತಿ, ದೇವರಲ್ಲಿ ಭಕ್ತಿ ಇರಬೇಕು, ಭಯ ಇರಬಾರ್ದು. ನೀವು ಸಾಮಾನ್ಯವಾಗಿ ಭಯದಿಂದ ಪೂಜೆ ಮಾಡೋರೆ ಜಾಸ್ತಿ ಆಗಿದ್ದಾರೆ, ಈಗ ಭಕ್ತಿಯಿಂದ ಪೂಜೆ ಮಾಡೋರು ಕಮ್ಮಿ ಆಗಿದ್ದಾರೆ. ಅದಕ್ಕೆ ಹಾಲು, ನೀರು, ಎಳ್ನೀರು ಇದೆಲ್ಲ ಹಾಕೋ ಬದಲು ಮನೇಲಿ ಒಂದು ಚಿಕ್ಕ ಬೆಳ್ಳಿ ನಾಗಪ್ಪನೋ, ಅದಕ್ಕೆ ಹಿಂದಿನ ಕಾಲದವರು ರಿಯಲ್ ಸೈಂಟಿಸ್ಟ್ಗಳಂದ್ರೆ ಅವರು ಹೊರಗಡೆ ನಾಗರಕಲ್ಲಿ ಇಡ್ತಿರೋ ಅದಕ್ಕೆ ಪೂಜೆ ಮಾಡಿ, ಹುತ್ತಕ್ಕೆ ಜಾಸ್ತಿ ನೀರು ಹಾಲೆಲ್ಲ. ಹಿಂದೆ ಹುತ್ತ ಕರ್ಗೋಗ್ತಿದೆ ಅಂತ ಗೊತ್ತಾದರೆ ನಮ್ಮ ಜನಗಳೇನು ಮಾಡೋರು, ಗೋಣಿ ಚೀಲಿಕೆ ಸಗಣಿನ ಅದ್ಬಿಟ್ಟು ಅದ್ರ ಮೇಲೆ ಹಾಕೋರು, ಅಂದರೆ ಗೆದ್ದಲುಗಳು ಹುತ್ತ ಕಟ್ಟಲಿ ಅಂತ. ಇವತ್ತು ಹುತ್ತ ಎಲ್ಲ ನೆಲಸಮ ಮಾಡಿ ಮನೆಗಳು ಕಟ್ತಾ ಇದ್ದಾರೆ ಸರ್. ಇವತ್ತು ಮುಂದಿನ ಪೀಳಿಗೆಗೆ ಹುತ್ತಾನ ನೀವು ಫೋಟೋಲಿ ಮಕ್ಳಿಗೆ ತೋರಿಸ್ಬೇಕಾಗೋ ಪರಿಸ್ಥಿತಿ ಬರ್ತಾ ಇದೆ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಪೂಜೆ ಮಾಡಿ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಪ್ರಾಣಿಗಳಿಗೂ, ಪ್ರತಿಯೊಂದು ಗಿಡ ಮರಗಳಿಗೂ ನಾವು ಪ್ರಕೃತಿಯನ್ನು ಆರಾಧಿಸೋರು ನಾವು. ಸೊ ಅದನ್ನು ಹಾಳು ಮಾಡಬಾರ್ದು ಅಂತ ನಾನು ಕೇಳ್ಕೊತಾ, ದಯವಿಟ್ಟು ಹುತ್ತಕ್ಕೆ ಹಾಲು, ನೀರು, ಎಳ್ನೀರು ಹಾಕೋ ಬದಲು ಮನೇಲಿ ಒಂದು ಚಿಕ್ಕ ಬೆಳ್ಳಿ ನಾಗಪ್ಪನೋ ಅಥವಾ ಕಲ್ಲಿನ ನಾಗಪ್ಪಗಳಿರುತ್ತೆ, ಅದಕ್ಕೆ ಸ್ವಲ್ಪ ಹಾಲು ಹಾಕಿ, ಜಾಸ್ತಿ ಹಾಲನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು 3 ಉದ್ಧರಣೆ ಹಾಲು ಹಾಕಿ ನಿಮ್ಮ ಭಕ್ತಿಯನ್ನು ತೋರಿಸ್ಕೊಂಡು, ಇನ್ನೂ ಮಿಕ್ಕಿದ್ರೆ ಹಾಲನ್ನ ಅದನ್ನು ಬೀದಿ ನಾಯಿಗಳಿಗೋ, ಅನಾಥಾಶ್ರಮಕ್ಕೋ, ವೃದ್ಧಾಶ್ರಮಕ್ಕೋ ಈ ಹಾಲಿನ ರೂಪದಲ್ಲಿ ದಾನ ಮಾಡಿದ್ರೆ ಖಂಡಿತವಾಗ್ಲೂ ನಿಜವಾದ ದೇವ್ರ ಪೂಜೆ ಸಲ್ಲುತ್ತೆ ಅಂತ ನನ್ನ ಅಭಿಪ್ರಾಯ. ಅಂದರೆ ಹಾವು ಕುಡಿಯಲ್ಲ ಸರ್, ಹಾವು ಕುಡಿಯಲ್ಲ, ಒಂದು ಮಾಹಿತಿ ನಮಗೆ ಬೇಕು. ಖಂಡಿತ ಕುಡಿಯಲ್ಲ ಸರ್, ಹಾಲು ಕುಡಿಯೋದೇ ಇಲ್ಲ ಸರ್. ಎಷ್ಟೋ ಜನ ಹೇಳ್ತಾರೆ, ನಮ್ಮ ಹಸು ಹಾಲಿನ ಕೆಚ್ಚಲಿಗೆ ಹಾವು ಬಾಯಿ ಹಾಕೊಂಡು ಕುಡಿತಿದ್ದಿದ್ದಲ್ಲ, ವಿಡಿಯೋ ರೆಕಾರ್ಡ್ ಇದೆಯಪ್ಪ ಅಂತ ಕೇಳ್ತೀನಿ. ಈಗೆಲ್ಲ ಹತ್ರ ಸ್ಮಾರ್ಟ್ ಮೊಬೈಲ್, ಅಯ್ಯೋ ತೊಗೊಳೋದು ಅದೇಂಗೆ ಮರ್ತು ಬಿಡ್ತೀರಾ, ಯಾವ್ಯಾವುದೋ ತೆಕ್ಕೋತಿರ್ತೀರಾ, ಬೇಡದಿರೋದೆಲ್ಲ ತೆಕ್ಕೋತಿರ್ತೀರಾ. ಇದು ವಿಚಿತ್ರವಾಗಿರೋದು, ಕೆಚ್ಚಲಿಗೆ ಹಾವು ಬಾಯ ಕುಡಿತಿರೋದು ಒಂದು ವಿಡಿಯೋ ತೆಕ್ಕೊಳ್ಳೋಕೆ ಇಲ್ಲ. ಖಂಡಿತ ಸುಳ್ಳು. ಯಾಕಂದರೆ ನಮ್ಮ ಚಲನಚಿತ್ರಗಳು ಹಾವುಗಳು ಹಾಲನ್ನು ಕುಡಿಯುತ್ತೆ ಅನ್ನೋ ಕಲ್ಪನೆಯನ್ನು ಎಷ್ಟರ ಮಟ್ಟಿಗೆ ಅದನ್ನು ಹರಡಿಬಿಟ್ಟಿದ್ದಾರೆ ಅಂದರೆ, ಹಾವು ಹಾಲನ್ನು ಕುಡಿಯಲ್ಲ ಅಂತ ಹೇಳಿದರೆ ಯಾರೂ ನಂಬೋದಿಲ್ಲ. ನೋಡಿ ಯಾವ ಥರ ಅಂದರೆ, ಚಲನಚಿತ್ರಗಳು, ಹಿಂದಿನ ಚಿತ್ರಗಳು ಓಡ್ತಿದ್ದಿದ್ದೆ 3 ಪ್ರಾಣಿಗಳಿಂದ, 4 ಪ್ರಾಣಿಗಳಿಂದ ಸರ್. ಒಂದು ಹಾವು ತೋರಿಸಿದ ತಕ್ಷಣ ಜನ, 2ನೇದು ಗೂಳಿಗಳು, ನಾಗ, ಕಾಳ, ಭೈರವ, 3ನೇದು ನಾಯಿ, ಹಾವು. ಇಷ್ಟು ಹಾವು, ಕೋತಿ, ಗೂಳಿ ಮತ್ತು ನಾಯಿ ಇರೋ ಚಿತ್ರಗಳೆಲ್ಲ ನೋಡಿ 100 ದಿನ ಓಡಿದೆ. ನೋಡಿ ಬೇಕಾರೆ 100 ದಿನ ಓಡಿದೆ ಆ ಸಿನಿಮಾ. ಯಾಕೆಂದರೆ ಮಕ್ಕಳುಗಳಿಗೆ ಆ ಪ್ರಾಣಿಗಳು ಕಂಡ್ರೆ ಇಷ್ಟ. ಆ ನಾಯಿ ಮೇಲೆ ಕೋತಿ, ಪುಟಾಣಿ ಏಜೆಂಟ್ 1, 2, 3, ನಾಗ, ಕಾಳ, ಭೈರವ, ಈ ಥರ ಸಿನಿಮಾಗಳೆಲ್ಲ 100 ದಿನ ಓಡಿದೆ. ಒಂದು ಹೀರೋ ಹೀರೋಯಿನ್ ಜೊತೆಗೆ ಈ ಪ್ರಾಣಿಗಳಿಂದನೂ ಆ ಸಿನಿಮಾ ಓಡಿದೆ ಸರ್. ಅಂದರೆ ನಾನು ಹೇಳೋದಿಷ್ಟೇ, ಈ ಒಂದು ನಾವು ತೋರಿಸುವಾಗ ಜನಗಳ ಮೆದುಳಿಗೆ ಮೌಢ್ಯವನ್ನು ಬಿತ್ತೋದು ಬೇಡ, ನಿಜಾಂಶವನ್ನು ತೋರಿಸೋಣ. ಇನ್ನೊಂದು ಮೌಢ್ಯ ಇದೆ, ಯಾರ ಕೈಯಲ್ಲಿ ಗರುಡು ಮಚ್ಚೆ ಇರುತ್ತೋ ಅವರು ಮಾತ್ರ ಹಾವನ್ನು ಹಿಡಿಬೇಕು, ಅವ್ರಿಗೆ ಏನೂ ಮಾಡಲ್ಲ ಅಂತ ಒಂದು ನಂಬಿಕೆ. ಈ ಗರುಡು ಮಚ್ಚೆ ಅನ್ನೋದು ಉಂಟಾ? ನಿಮಗೇನಾದರೂ ಗರುಡು ಮಚ್ಚೆ ಇದೆಯಾ? ಈ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿ. ಈಗ ಒಂದು ಹಾವು ಅಲ್ಲಿ ಬಂದು ಹೆಡಿ ಎತ್ಕೊಂಡು ಕೂತಿದೆ ಅಂದಾಗ ಅದಕ್ಕೆ ಸೋಮೇಶ್ವರನೂ ಗೊತ್ತಾಗಲ್ಲ, ಸ್ನೇಕ್ ಶಾಮು ಗೊತ್ತಾಗೋದಿಲ್ಲ. ನಾವಿಬ್ಬರು ಒಂದು ಆಕೃತಿ ಥರ ಕಾಣ್ತಿರ್ತೀವಿ. ನೀವು ನನ್ನ ಕಡೆ ಬಂದಾಗ ಅದು ನಿಮ್ಮ ಕಡೆ ತಿರುಗುತ್ತೆ, ನಾನು ನಿಮ್ಮ ಕಡೆ ಬಂದಾಗ ಅದು ಆ ಕಡೆ ತಿರುಗುತ್ತೆ. ಒಂದು ಆಕೃತಿ. ಈಗ ಒಂದು ಹಾವನ್ನು ಹೆಡೆ ತೆಗೆಸ್ಬಿಟ್ಟು ಅದ್ರ ಮುಂದೆ ಒಂದು ಚೆಂಡನ್ನು, ಫುಟ್ಬಾಲ್ನ ಎಸೆದ್ರೆ ಆ ಚೆಂಡು ಯಾವ ಕಡೆ ಹೋಗುತ್ತೆ ಆ ಕಡೆ ಮಾತ್ರ ತಿರುಗುತ್ತೆ. ಹಾವಿಗೆ ಕಣ್ಣು ಮಂಜಾಗಿ ಕಾಣುತ್ತೆ, ಅದು ನಾವೆಲ್ಲ ಒಂಥರ ನೆಗೆಟಿವ್ ಥರ ಕಾಣ್ತೀವಿ, ಕಪ್ಪು ತುಂಬ ಮಂದವಾಗಿ ಕಾಣುತ್ತೆ. ನಾವೇ ಒಂದು ಮಂದವಾಗಿ ಕಾಣುವಾಗ ನಮ್ಮ ಕೈಲಿರೋ ರೇಖೆ ಮತ್ತು ಮಚ್ಚೆ ಯಾರೋ ಗೊತ್ತಾಗುತ್ತೆ. ಈಗ
ಪಾಮಿಸ್ಟ್ರಿ ಹೇಳ್ತಾರಲ್ಲ, ಅವರೇ ನಮ್ಮ ರೇಖೆ ನೋಡ್ಬೇಕಾದ್ರೆ ಬೂದ್ಗಾಜ್ ಇಟ್ಕೊಂಡು ನೋಡ್ತಾರೆ, ಅವ್ರಿಗೆ ಆ ರೇಖೆಗಳು ಕಾಣಲ್ಲ. ಅಂಥದ್ರಲ್ಲಿ ಮಂದ ದೃಷ್ಟಿ ಇರೋ ಹಾವುಗಳಿಗೆ ನಮ್ಮ ಕೈಲಿರೋ ರೇಖೆ ಮತ್ತು ಮಚ್ಚೆ ಹೇಗೆ ಗೊತ್ತಾಗುತ್ತೆ? ಹಾವನ್ನ ಹಿಡಿಬೇಕಾದ್ರೆ ಮೊದಲನೇದು ವಿಷ ಇರೋ ಹಾವು ಯಾವುದು, ವಿಷ ಇಲ್ಲದೆ ಇರೋ ಹಾವು ಯಾವುದು ತಿಳ್ಕೋಬೇಕು. ಎರಡನೇದು ವಿಷ ಇಲ್ಲದೆ ಇರೋ ಹಾವುಗಳ ಲಕ್ಷಣ, ವಿಷದ ಹಾವುಗಳ ಲಕ್ಷಣ, ಆಮೇಲೆ ನಮ್ಮ ದೇಶದಲ್ಲಿ ಎಷ್ಟೆಲ್ಲ ವಿಷ ಹಾವುಗಳಿವೆ, ಇವೆಲ್ಲ ತಿಳ್ಕೋಬೇಕು ಅಂತ ಆಸೆ. ಖಂಡಿತ, ದಯವಿಟ್ಟು. ಆಮೇಲೆ ವಿಷ ಇರೋ ಹಾವುಗಳು 4, ಅದಕ್ಕೆ 4 ಅತಿ ಮುಖ್ಯ ವಿಷಪೂರಿತ ಹಾವುಗಳು ಅಂತ ಕರಿತೀವಿ. ನಮ್ಮ ಸುತ್ತ ವಾಸ ಮಾಡ್ತಿರೋದು ನಾಗರ ಹಾವು. ಇದು ನೀವು ಅದಕ್ಕೆ ಡಿಸ್ಟರ್ಬ್ ಆಗಿದ ತಕ್ಷಣ ಹೆಡೆ ತೆಗೆಯುತ್ತೆ. ಹೆಡೆ ತೆಗೆಯೋದು ಯಾಕೆ ಅಂದರೆ ನಿಂಗೆ ಆಶೀರ್ವಾದ ಮಾಡೋಕ್ಕಲ್ಲ, ನೀನು ನನ್ನ ತಂಟೆಗೆ ಬಂದರೆ ನಾನು ನಿನಗೆ ಕಚ್ತೀನಿ ಅಂತ ವಾರ್ನ್ ಮಾಡೋಕ್ಕೆ, ಎಚ್ಚರಿಕೆ ಕೊಡೋಕ್ಕೆ. ನೋಡಿ, ಕೀಟದಿಂದ ಹಿಡಿದು ಆನೆ ತನಕನೂ ಸುಮ್ಮನೆ ಅಟ್ಯಾಕ್ ಮಾಡಲ್ಲ, ವಾರನ್ ಕೊಟ್ಬಿಟ್ಟೆ ಅಟ್ಯಾಕ್ ಮಾಡುತ್ತೆ. ವಾರನ್ ಕೊಡದೆ ತೊಂದರೆ ಕೊಡೋ ಪ್ರಾಣಿ ಪ್ರಪಂಚದಲ್ಲಿ ಮಾತಾಡೋ ಪ್ರಾಣಿ ಮನುಷ್ಯ ಮಾತ್ರ. ಇದು ಹೆಡೆ ತೆಗೆಯುತ್ತೆ. ಹೆಡೆ ತೆಗೆಯೋದು ನಾಗರ ಹಾವು. ಎರಡನೇದು ಮಂಡಲದ ಹಾವು. ಮೂಗಿನೊಳ್ಳೆ ದೊಡ್ಡದಾಗಿರುತ್ತೆ, ಕಣ್ಗುಡ್ಡೆ ದಪ್ಪ ಇರುತ್ತೆ, ಮೈ ಮೇಲೆ ಬಾದಾಮಿ ಆಕಾರದ ಡಿಸೈನ್ ಇರುತ್ತೆ. ಇದು ನೋಡೋಕ್ಕೆ ಹೆಬ್ಬಾವು ಥರನೇ ಕಾಣುತ್ತೆ. ಹೆಬ್ಬಾವು ಮತ್ತು ಮಂಡಲದಾವು ಕನ್ಫ್ಯೂಸ್ ಆಗ್ತಾರೆ. ಅದಕ್ಕೆ ಒಂದು ಕೋಲಲ್ಲಿ ಇದರಲ್ಲಿ ಮುಟ್ಟಿದಾಗ ನಿಮ್ಮ ಟೈರೊಳಗಿನ ಟ್ಯೂಬ್ದು ಬ್ಲೋ ಬಿಟ್ಟರೆ ಯಾವ ಸೌಂಡ್ ಬರುತ್ತೆ ಆ ಶಬ್ದ ಬರುತ್ತೆ ಅಂತ ಬರುತ್ತೆ. ಮೂರನೇದು ರಕ್ತಮಂಡಲ, ಸಾಸ್ಕೇಲ್ಡ್ ವೈಪರ್. ಇದು 6 ಇಂದ 8 ಇಂಚ್ ಉದ್ದ ಬೆಳೆಯುತ್ತೆ. ತಲೆ ಮೇಲೆ ಒಂದು ಏರೋಪ್ಲೇನ್ ಮಾರ್ಕ್ ಇರುತ್ತೆ, ಏರೋಪ್ಲೇನ್ ಮಾರ್ಕು. ಇದು ಇಷ್ಟು ಉದ್ದ ಇರುತ್ತೆ. ಅದನ್ನು ಟಚ್ ಮಾಡಿದಾಗ ಬಾಡಿ ಟಚ್ ಮಾಡ್ಕೊಳ್ಳುತ್ತೆ, ಅವಾಗ ಒಂದು ಸೌಂಡ್ ಬರುತ್ತೆ. ಅಂದರೆ ಸಾಸ್ಕೇಲ್ಡ್ ಅಂದರೆ ನೀವು ಗರಗಸದಲ್ಲಿ ಮರವನ್ನು ಯಾವ ಥರ ಕಟ್ ಮಾಡಿ ಸೌಂಡ್ ಬರುತ್ತೆ ಆ ಥರ ಸೌಂಡ್ ಬರುತ್ತೆ. 4ನೇದು ಕಟ್ ಹಾವು, ಶೈನಿಂಗ್ ಬ್ಲ್ಯಾಕ್ ಕಲರ್. ಅದನ್ನು ಬೆಳದಿಂಗಳಲ್ಲಿ ಆ ಹಾವನ್ನ ನೀವು ರಸ್ತೆ ಮೇಲೆ ನೋಡಬೇಕು. ಆ ಬೆಳದಿಂಗಳು ಬೀಳ್ತಿರುವಾಗ ಆ ಹಾವು ಹರ್ಕೊಂಡು ಹೋಗ್ತಾ ಇದ್ರೆ ಪಳ 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 ಅಂತ ಹೊಳೆಯುತ್ತೆ, ಮೈ ಮೇಲೆ ಬಿಳಿ ಪಟ್ಟಿಗಳಿರುತ್ತೆ. ಇದು 4 ವಿಷಪೂರಿತ ಹಾವುಗಳು. ಆದರೆ ಕಟ್ ಹಾವು ಇಟ್ ಈಸ್ 12 ಟೈಮ್ ಟಾಕ್ಸಿಕ್ ದೆನ್ ಕೋಬ್ರಾ. ನಾಗರಾವ್ಗಿಂತ 12 ಪಟ್ಟು ತೀಕ್ಷ್ಣತೆಯನ್ನು ಹೊಂದಿದೆ. ಈ ಹಾವಿನ ವಿಷ ಯಾವ ಥರ ಅಂದರೆ, ಯಾವುದೇ ಪ್ರಾಣಿ ಕಚ್ಚಿದ್ರೂ ನ್ಯೂರೋಟಾಕ್ಸಿನ್ ನರಮಂಡಲದ ಮೇಲೆ, ಹಿಮೋಟಾಕ್ಸಿನ್ ಬ್ಲಡ್ ಸಿಸ್ಟಮ್ ಮೇಲೆ, ಸೈಟೋಟಾಕ್ಸಿನ್ ಅಂದರೆ ಸೆಲ್ಸ್ ಮೇಲೆ, ಕಾರ್ಡಿಯೋಟಾಕ್ಸಿನ್ ಹಾರ್ಟ್ ಮೇಲೆ, 4 ಮೇಲೆ ಪ್ರಭಾವ ಬೀರುತ್ತೆ. ಸೊ ಈ 4 ವಿಷಪೂರಿತ ಹಾವುಗಳು. ಇನ್ನು ಮಿಕ್ಕಿದ್ದು ಬ್ಯಾಂಬೂ ಪಿಟ್ ವೈಪರ್, ಮಲಬಾರ್ ಪಿಟ್ ವೈಪರ್. ಇದು ಪಶ್ಚಿಮ ಘಟ್ಟಗಳಲ್ಲಿ ಇದು ಕಚ್ಚಿದ್ರೆ ಪ್ರಾಣ ಹೋಗೋದಿಲ್ಲ. ಇನ್ನು ಮಿಕ್ಕಿದ್ದು ಕೇರೆ ಹಾವು, ವಿಷ ಇಲ್ಲ. ಇದು 1 ವರ್ಷಕ್ಕೆ 280 ಇಂದ 300 ಇಲಿಗಳನ್ನ ತಿನ್ನುತ್ತೆ. ಇದು ರೈತನ ಮಿತ್ರ. ನೀರೊಳ್ಳೆ ಹಾವು, ಇದಕ್ಕೂ ವಿಷ ಇಲ್ಲ, ಇದು ಕಚ್ಚರು ಏನಲ್ಲ, ಒಳ್ಳೆ ಕಾಟಿ ಅಂತ ಕರಿತೀವಿ. ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್, ಬಿಲ್ಲೂರಿ ಹಾವು ಅಂತ ಕರಿತೀವಿ, ಅಥವಾ ಸುರಂಬಾಣದ ಹಾವು ಅಂತ ಕರಿತೀವಿ. ಮರದ ಮೇಲೆ ವಾಸ ಮಾಡುತ್ತೆ, ಇದಕ್ಕೆ ವಿಷ ಇಲ್ಲ. ಹಸಿರು ಹಾವು ಕಣ್ಣು ಕುಕ್ಕುತ್ತೆ ಅಂತಾರೆ. ಯಾವ ಹಾವು ಕಣ್ಣು ಕುಕ್ಕಿರೋ ರೆಕಾರ್ಡ್ ಇಲ್ಲ. ಆಮೇಲೆ ಟ್ರಿಂಕೆಟ್ ಅಂತ, ಟ್ರಿಂಕೆಟ್ ಅಂದರೆ ಈ ಹಾವು ಆಭರಣದ ಹಾವು. ಇದು ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ. ಯಾವುದನ್ನು ಶತ್ರುಗಳು ಅಟ್ಯಾಕ್ ಮಾಡೋಕ್ಕೆ ಬಂದರೆ ಸ್ಪ್ರಿಂಗ್ ಥರ ಹಿಂಗೆ ಹೆಡೆ ಹಿಂಗೆ ನಿಂತ್ಕೊಳ್ಳುತ್ತೆ. ಇದು ತನ್ನ ಆತ್ಮರಕ್ಷಣೆ ಮಾಡ್ಕೊಳ್ಳೋಕ್ಕೆ ಇದು. ಆಮೇಲೆ ಉಲ್ಫ್ ಸ್ನೇಕ್ ಅಂದರೆ ಇದು ಕಾಮನ್ ಉಲ್ಫ್ ಸ್ನೇಕ್, ಎಲ್ಲರೂ ಮನೇಲೂ ಹಲ್ಲಿ ತಿನ್ನೋಕ್ಕೆ ಬಂದೇ ಬರುತ್ತೆ. ಸ್ಯಾಂಡ್ ಬೋವಾ ಅಂದರೆ ಮಣ್ಮುಕ್ಕ ಹಾವು. ಇದು ನೋಡೋಕ್ಕೆ ಮಂಡ್ಲುದಾವು ಮತ್ತು ಹೆಬ್ಬಾವು ಥರ ಕಾಣುತ್ತೆ. ಇದಕ್ಕೆ 2 ತಲೆ ಹಾವು ಅಂತಲೇ ಕರೀತಾರೆ. ಯಾವ ಹಾವು ಹಿಂದೆ ಒಂದು ತಲೆ ಮುಂದೆ ಒಂದು ತಲೆ ಬರೋದಿಲ್ಲ. ಈ ಥರ ಸಾಮಾನ್ಯ ವಿಷ ಇಲ್ದಿರ್ತಕ್ಕಂಥ ಹಾವುಗಳು ನಮ್ಮ ಜೊತೆ ವಾಸ ಮಾಡುತ್ತೆ. ನಾನು ಜನರಲ್ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮನೆಗೆ ಹಾವು ಬಂದರೆ ಒಂದು ಫೋಟೋವನ್ನು ಕ್ಲಿಕ್ಕಿಸಿ ಹಾವಿನ ಸಂರಕ್ಷಣೆಗೆ ನಮಗೆ ಕಳಿಸಿ. ವಿಷ ಇಲ್ಲದೇ ಇರೋ ಹಾವು ಆದರೆ ನಿರುಪದ್ರವಿ, ಅದನ್ಯಾಕೆ ಹೊರಗಡೆ ಹಾಕ್ತೀರಾ? ನಿಮ್ಮ ಜೊತೆ ಓಡಾಡ್ಕೊಂಡಿರಲಿ ಬಿಡಿ. ವಿಷ ಇರೋ ಹಾವು ಆದರೆ ನಿಮ್ಗೆ ತೊಂದರೆ ಆದರೆ ಅದನ್ನು ಹಿಡಿಸಿ ದೂರ ಬಿಡಿಸಿ ಹೊರತು ವಿಷ ಇಲ್ಲದಿರ್ತಕ್ಕಂಥ ಹಾವುಗಳನ್ನ ಹಿಡ್ಸೋಕ್ಕೆ ಹೋಗ್ಬೇಡಿ. ಒಂದು ಫೋಟೋ ಕ್ಲಿಕ್ ಹಾಕ್ಸಿ. ಉಲ್ಫ್ ಸ್ನೇಕು, ಟ್ರಿಂಕೆಟ್ಟು, ಸ್ಯಾಂಡ್ ಬೋವಾ, ಬ್ರಾನ್ಸ್ ಫ್ಯಾಕ್ಟ್ರಿ ಸ್ನೇಕು, ಗ್ರೀನ್ ವೈನು, ರೇಸರು, ಇದೆಲ್ಲ ನಿಮ್ಮ ಸುತ್ತ ಇದ್ದರೆ ನಿಮ್ಮ ಒಂದು ಪರಿಸರ ಚೆನ್ನಾಗಿದೆ ಅಂತ ಅರ್ಥ. ನಿಮ್ಮ ಪರಿಸರದಲ್ಲಿ ಯಾವ್ಯಾವ ಪ್ರಾಣಿಗಳು, ಹೆಂಟೆಗೊದ್ದ, ಹಾವು ರಾಣಿ, ಚಿಟ್ಟೆಗಳು ಇದೆಲ್ಲ ಇದ್ದರೆ ನಿಮ್ಮ ಮನೆಯಲ್ಲಿ ಪರಿಸರ ಚೆನ್ನಾಗಿದೆ ಅಂತ. ನಿಮ್ಮನೆ ಪರಿಸರ ಚೆನ್ನಾಗಿಲ್ಲ ಅಂದರೆ ಯಾವ ಪ್ರಾಣಿಗಳು ಅಲ್ಲಿ ವಾಸ ಮಾಡೋಕ್ಕೆ ಬರೋದೇ ಇಲ್ಲ. ತಾವು ಹೇಳಿದ್ರಿ ಮನುಷ್ಯರಿರೋ ಕಡೆ ಇರುತ್ತೆ ಅಥವಾ ಹಾವುಗಳಿರೋ ಕಡೆ ಮನುಷ್ಯರು ಮನೆ ಕಟ್ಕೊಂಡಿರ್ತಾರೆ ಅಂತ. ಮರಗಳ ಮೇಲೆ ಇರುತ್ತೆ ಅಂತ ಹೇಳಿದ್ರಿ. ನೀರಲ್ಲಿ ಇರುತ್ತಾ ಹಾವುಗಳು? ಅವುಗಳಲ್ಲಿ ಏನಾದರೂ ವಿಷ ಇರ್ತಕ್ಕಂಥ ಹಾವುಗಳುಂಟಾ ನೀರಲ್ಲಿ? ನೀರಲ್ಲಿರ್ತಕ್ಕಂಥ ಹಾವು ನಮ್ಮಲ್ಲಿ ನೀರೊಳ್ಳೆ ಹಾವು ಅಂತ ಕರಿತೀವಿ. ಅದರಲ್ಲೂ ಸುಮಾರು ಪ್ರಭೇದ. ಬ್ರಾನ್ಸ್, ಅದರಲ್ಲಿ ಚೆಕರ್ಡ್ ಕೀಲ್ ಬ್ಯಾಕ್, ಸ್ಟ್ರೈಪ್ಡ್ ಕೀಲ್ ಬ್ಯಾಕ್, ಗ್ರೀನ್ ಕೀಲ್ ಬ್ಯಾಕ್, ಆಲಿವ್ ಕೀಲ್ ಬ್ಯಾಕ್ ಅಂತ ಅದರಲ್ಲೇ ಪ್ರಭೇದಗಳು ಬೇರೆ ಬೇರೆ ಇರುತ್ತೆ. ಅದರಲ್ಲಿ ನೀರಲ್ಲಿ ವಾಸ ಮಾಡುತ್ತೆ. ಅದರಲ್ಲಿ ಯಾವುದೂ ವಿಷ ಇಲ್ಲ. ಆದರೆ ಸಮುದ್ರದ ಹಾವು, ಸೀ ಸ್ನೇಕ್, ಹೈಡ್ರೋಫೇಸ್, ಅದರಲ್ಲಿ ವಿಷ ಇರುತ್ತೆ. ಅದರಲ್ಲಿ ವಿಷ ಇರುತ್ತೆ. ಬಟ್ ಅದು ತುಂಬ ರೇರ್, ಕಚ್ಚಿರೋದು ತುಂಬ ವಿರಳ. ಅದು ಸುಮ್ಮನೆ ಅದ ಕಚ್ಚಿರೋದಿಲ್ಲ. ಅದು ಅದರಲ್ಲೂ ವಿಷ ಇರುತ್ತೆ. ಸಾಮಾನ್ಯ ಅದು ಯಾರಿಗೂ ಕಚ್ಚಿರೋ ರೆಕಾರ್ಡ್ ತುಂಬ ಕಮ್ಮಿ. ಅದು ಒಂದೇ ಒಂದು ಪ್ರಶ್ನೆ
ಕೇಳಬೇಕು ನಿಮ್ಮನ್ನು. ಈ ಹಾವನ್ನು ಹಿಡಿಯೋದು ಹೇಗೆ ಕಲಿಸ್ಕೊಡ್ತೀರಾ ಅಂತ ನಮ್ಮ ವೀಕ್ಷಕರಲ್ಲಿ ಯಾರಾದರೂ ಬಂದರೆ, ತಮ್ಮನ್ನು ಕೇಳಿದ್ರೆ, ತಮ್ಮ ಶಿಷ್ಯರಾಗೋದಕ್ಕೆ ಇಷ್ಟಪಟ್ಟರೆ ಕಲಿಸ್ಕೊಡ್ತೀರಾ ತಾವು? ಸರ್, ನಾನು ಯಾರನ್ನೂ ಶಿಷ್ಯರು ಅಂತ ಕರೆಯಲ್ಲ ಸರ್, ಸ್ನೇಹಿತರು ಅಂತ ಕರಿತೀನಿ. ಯಾಕೆಂದರೆ ಶಿಷ್ಯರು ಅಷ್ಟು ಗುರು ಆಗೋಷ್ಟು ದೊಡ್ಡವನಾಗಿಲ್ಲ ಸರ್. ಯಾರೇ ಬಂದರೂ ಕೂಡ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ, ಹೇಳ್ಕೊಡಲ್ಲ ಅಂತ ಹೇಳಲ್ಲ. ಆಮೇಲೆ ನಾವು ಅವ್ರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಮೇಷ್ಟ್ರೊಬ್ರು ಹೇಳ್ತಿದ್ರು ಸರ್, ಶ್ರಮ, ನೀ ಸತ್ತ ಮೇಲೂ ಬದುಕಬೇಕು ಅಂದರೆ ನಿನ್ನ ವಿದ್ಯೆ 4 ಜನಕ್ಕೆ ಹೇಳ್ಕೊಡ್ಬೇಕು. ನಾ ಸತ್ತ ಮೇಲೂ ಬದುಕಬೇಕು ಅಂದರೆ ನನ್ನ ವಿದ್ಯೆ ನಾವು ಹೇಳ್ಕೊಡ್ಬೇಕು. ಯಾಕೆ ಇವತ್ತು ನಮ್ಮ ಗುರುಗಳನ್ನೆಲ್ಲ ನೆನೆಸ್ಕೊತೀವಿ ಅಂದರೆ ಅವ್ರ ವಿದ್ಯೆ ನಮಗೆ ಧಾರೆ ಎರೆದಿರೋದಕ್ಕೆ ನಾವು ಅವ್ರನ್ನೆಲ್ಲ ಜ್ಞಾಪಿಸ್ಕೊತೀವಿ. ಅದೇ ಥರ ನಮ್ಮ ವಿದ್ಯೆನ 4 ಜನಕ್ಕೆ ಹೇಳ್ಕೊಟ್ಟು ನಾವು ಸತ್ತೋದ್ರೂ ಅದು ಬೆಳೀತಾ ಹೋಗುತ್ತೆ. ಯಾರೇ ಬಂದರೂ ಕೂಡ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ಆದರೆ ಅವರ ವಿದ್ಯಾಭ್ಯಾಸ ಅಟ್ಲೀಸ್ಟ್ PUC ಆಗಿರಬೇಕು. ಯಾಕೆಂದರೆ ಆ ಚೈಲ್ಡಿಶ್ನೆಸ್ ಹೋಗಿರುತ್ತೆ. ಆ ಚೈಲ್ಡಿಶ್ನೆಸ್ಸಲ್ಲಿ ಹೇಳ್ಕೊಟ್ಬಿಟ್ಟು ಏನಾಗುತ್ತೆ, ಹಿಡ್ಕೊಂಡು ಓಡಾಡೋದು, ಅಕಸ್ಮಾತ್ ಹಿಡ್ಕೊಂಡು ಓಡೋಗೋದು, ಅವ್ರಿಗೆ ತೋರಿಸ್ಕೊಳ್ಳೋಕೆ ಶುರು ಮಾಡೋದು, ಅಥವಾ ಕ್ಲಾಸಲ್ಲಿ ತೊಗೊಂಡೋಗಿ ಬಿಡೋದು, ಅದೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆಮೇಲೆ ಅವ್ರಿಗೆ ಐಡೆಂಟಿಫಿಕೇಷನ್ ಕಲಿಬೇಕು. ಫಸ್ಟು ವಿಷಯ ಇರೋದು ಯಾವುದು, ವಿಷಯ ಇಲ್ದಿರೋದು ಯಾವುದು. ಆಮೇಲೆ ಪ್ರತಿಯೊಂದು ಹಾವು ಹಿಡಿಬೇಕಾದ್ರೂ ಪ್ರತಿಯೊಂದು ಟೆಕ್ನಿಕ್ ಇರುತ್ತೆ, ಎಲ್ಲನೂ ಒಂದೇ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಅದೆಲ್ಲ ನಿಧಾನವಾಗಿ ಅಟ್ಲೀಸ್ಟ್ ಒಂದು PUC ಆಗಿದ್ದರೆ ಅವ್ರಿಗೆ ತಿಳ್ಕೊಳ್ಳೋಕ್ಕೆ ಒಂದು ನನ್ನ ಅಭಿಪ್ರಾಯ. ಬೇರೆಯವರು, ನಾನು 6ನೇ ಕ್ಲಾಸ್ ನಾನು ಹಿಡಿದಾಗಲೇ ನನಗೆ 10 ವರ್ಷ, ನನಗೆ ಅವಾಗ ಏನೂ ಜ್ಞಾನ ಇರಲಿಲ್ಲ, ಅವಾಗ ಯಾರೂ ಇರಲಿಲ್ಲ, ತೊಗೊಂಡೋಗ್ಬಿಟ್ಟೆ ಸರ್. ನಿಜವಾಗ್ಲೂ ಹೇಳ್ತೀನಿ, ನಾನು ಹೇಳಿದ್ನಲ್ಲ ಪುಸ್ತಕ ಎಷ್ಟು ಅನುಕೂಲ ಆಗುತ್ತೆ ಅಂತ. ನನ್ನ ಸ್ನೇಹಿತರ ತಂದೆ ಒಂದ್ಸಲಿ ಮದ್ರಾಸ್ಗೆ ಹೋಗ್ತಿದ್ದೀನಿ ಅಂತಾರೆ, ಅವಾಗಿನ್ನೂ ಚೆನ್ನೈ ಅಂದರೆ ಮದ್ರಾಸ್ಗೆ. ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಒಂದು ಪುಸ್ತಕ ತಂದು ಕೊಟ್ಬಿಡಿ ಹಾವಿನ ಬಗ್ಗೆ. ಇಲ್ಲಿ ಯಾರ್ದು ಈಗ ಸಿಗ್ತಿರ್ಲಿಲ್ಲ. ಅವ್ರು ಪಾಪ ಹೋಗ್ಬಿಟ್ಟು ತಂದರು ಸರ್, ಬರೀ ₹1.5 ಪುಸ್ತಕ ಅದು, ಸ್ನೇಕ್ಸ್ ಅಂತ. ಅದು ಸ್ನೇಕ್ಸ್ ಆಫ್ ಇಂಡಿಯಾ ಅಂತ, ವಿಟೇಕರ್ ಅವರು, DS ಡೇನಿಯಲ್ಲು ಅವರೆಲ್ಲ ಬರೆದಿರೋ ಪುಸ್ತಕ. ಅದನ್ನು ತಂದು ಕೊಡ್ತಾರೆ. ನನ್ನ ಹಣೆ ಬರೋಕ್ಕೆ ಅದು ಇಂಗ್ಲೀಷಲ್ಲಿರುತ್ತೆ ಸರ್. ನನಗೆ ಇಂಗ್ಲೀಷ್ ಬರಲ್ಲ ಸರ್, ಇಂಗ್ಲೀಷ್ ಬರಲ್ಲ. ಸತ್ಯವಾಗ್ಲೂ ಹೇಳ್ತೀನಿ ಕೇಳಿ, ವ್ಯಾನಮ್ ಗೊತ್ತಿಲ್ಲ, ವ್ಯಾನಮ್ ಅಂದರೆ ಗೊತ್ತಿಲ್ಲ, ನಾಕ್ಟರ್ನಲ್ ಅಂದರೆ ಗೊತ್ತಿಲ್ಲ, ಕ್ಯಾಮಿಫ್ಲೇಜ್ ಅಂದರೆ ಗೊತ್ತಿಲ್ಲ, ರೀಗರ್ಜಿಗೇಟ್ ಅಂದರೆ ಗೊತ್ತಿಲ್ಲ. ಅದನ್ನು ಕೆಳಗಡೆ ಲೈನ್ ಮಾಡ್ಕೊಳ್ಳೋದು, ನಿಮ್ಮಂಥವ್ರ ಹತ್ರ ಬರೋದು, ಸರ್ ಇದೇನು ಹೇಳಿ ಅಂತ. ರೀಗರ್ಜಿಗೇಟ್ ಅಂದರೆ ತಿಂದಿರೋದನ್ನ ಹೊರಗಡೆ ಹಾಕೋದು. ಕ್ಯಾಮಿಫ್ಲೇಜ್ ಅಂದ್ರೆ ಏನು ಅದನ್ನು ಹೇಳ್ಕೊಟ್ರಿ. ಹಾಂ, ಅದು ಹೇಳ್ಕೊಟ್ರಿ. ವ್ಯಾನಮ್ ಅಂದ್ರೇನು ಅದನ್ನು ಹೇಳ್ಕೊಟ್ರಿ. ನಾಕ್ಟರ್ನಲ್ ಅಂದ್ರೇನು ಅದನ್ನೆಲ್ಲ ಹೇಳ್ಕೊಟ್ರಿ. ಹಾಂ, ಅದನ್ನೆಲ್ಲ ನಾನು ಕನ್ನಡದಲ್ಲಿ ಬರ್ಕೊಡೋದು. ನಾಕ್ಟರ್ನಲ್ ಅಂತ ಕನ್ನಡದಲ್ಲಿ ಬರ್ಕೊಳ್ಳೋದು. ಆ ಥರ ಬರ್ಕೊಂಡು ಆಮೇಲೆ ಸುಮಾರು ಮಕ್ಕಳು, ನಾನು ಯಾವುದೋ ಒಂದು ಮಗು ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೆ ಅಂದರೆ ಆ ವಿಷಯ ನನಗೆ ಗೊತ್ತಿದ್ರೂ ಆ ತಪ್ಪು ಹೇಳ್ತಿದ್ರು, ನಾನು ಕೈ ಕಟ್ಕೊಂಡೇ ಕೇಳ್ತಾ ಇರ್ತೀನಿ. ಯಾಕೆ ಅಂದರೆ ಆ ತಪ್ಪು ಹೇಳಿ ನೆಕ್ಸ್ಟು ಅದಕ್ಕೆ ಇನ್ನು ಮಿಕ್ಕಿರೋ ಜ್ಞಾನನ ಹೇಳ್ತಿರುತ್ತೆ. ನಾನು ಇದು ತಪ್ಪು ಹೇಳಿದ್ಯಾ ಅಂತ ಹೇಳಿಬಿಟ್ರೆ ನೆಕ್ಸ್ಟ್ ಆದರೂ ಹೇಳೋ ಜ್ಞಾನ ನನಗೆ ಸಿಕ್ಕಲ್ಲ. ಯಾಕೆಂದ್ರೆ ಪ್ರತಿಯೊಂದು ಮಗುವಿಂದ ತಿಳ್ಕೊಳ್ಳೋದು ತುಂಬ ಇದೆ. ಅದಕ್ಕೆ ನಾನು ಹೇಳೋದಿಷ್ಟೇ, ಯಾವುದೇ ಮಗು, ಅದಕ್ಕೆ ನಾನು ಒಂದ್ಸಲಿ ಅಬ್ದುಲ್ ಕಲಾಂಜಿನ ಭೇಟಿ ಆಗ್ತೀನಿ ಸರ್. ಅರ್ಧ ಗಂಟೆ ಮಾತಾಡ್ತಾರೆ. ಅವರು ವಿಚ್ ಇಸ್ ದ ಪಾರ್ಥೆನೋಜೆನಿಸಿಸ್ ಸ್ನೇಕ್ ಅಂತ ಕೇಳ್ತಾರೆ ಸರ್. ನಾನು ಬ್ಲೈಂಡ್ ಸ್ನೇಕ್ ಅಂತ ಹೇಳ್ತೀನಿ. ನಾನು ಅಬ್ದುಲ್ ಕಲಾಂಜಿನ ಒಂದು ಪ್ರಶ್ನೆ ಕೇಳ್ತೀನಿ, ಕಲಾಂಜಿ ಯು ನೋ ಎವ್ರಿಥಿಂಗ್, ಸ್ಟಿಲ್ ಯು ಆಸ್ಕಿಂಗ್ ಅಬೌಟ್ ಸ್ನೇಕ್ ಅಂದಾಗ ಸರ್ ಅವರೊಂದು ನಿಜವಾಗ್ಲೂ ಹೇಳ್ತೀನಿ, ವಿ ವಾಂಟ್ ಟು ಬಿ ಎ ವೆರಿ ಗುಡ್ ಲಿಸನರ್ ಇನ್ ಅವರ್ ಲೈಫ್ ಅಂತ. ಯಾರು ಕೇಳ್ಕೊತಾನೆ ಪ್ರತಿಯೊಂದು ಹೇಳೋದನ್ನ ಅವನು ಉತ್ತಮ ಆಗ್ತಾನೆ ಅಂತ. ಮಧ್ಯ ಮಾತಾಡಬಾರ್ದು, ಹೇಳುವಾಗ ಮಧ್ಯ ಮಾತಾಡಬಾರ್ದು. ಪ್ರತಿಯೊಂದು ವಿಷಯನೂ ಹೇಳೋ ತನಕ ಕೈ ಕಟ್ಕೊಂಡು ಕೂತ್ಕೊಂಡು ಕೇಳಿಕೊಂಡು ಆಮೇಲೆ ಅದ್ರಲ್ಲಿ ತಪ್ಪಿರೋದನ್ನ, ಸರ್ ಇದು ನೀವು ತಪ್ಪು ಹೇಳಿದ್ರಿ, ಇದನ್ನು ತಿದ್ಕೊಂಬಿಡಿ ಅಂತ ಹೇಳಬೇಕೆ ಹೊರತು ಮಧ್ಯದಲ್ಲೇ ತಿದ್ಕೊಳ್ಳಿ ಅಂದಾಗ ನೆಕ್ಸ್ಟ್ ನೀವು ಹೇಳೋ ಹೊಸ ವಿಷಯಗಳು, ನನ್ನ ತಿಳಿದೇ ಇರೋ ವಿಷಯಗಳು ನಾನು ಕಳ್ಕೊಂಬಿಡ್ತೀನಿ. ಹೌದು, ಬಹಳ ಸಂತೋಷ ಶ್ಯಾಮ್. ಇನ್ನೂ ಹೀಗೆ ಮಾತಾಡ್ತಾ ಇರಬೇಕು ಅಂತ ಆಸೆ, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ತಿಳ್ಕೊಳ್ಳೋ ಅದಮ್ಯ ಕುತೂಹಲ ನಮಗಿದೆ. ಆದರೆ ಕಾಲ ಅನ್ನೋನೊಬ್ಬ ಇರ್ತಾನಲ್ಲ, ಬೆಂತಟ್ಟಿ ಹೇಳ್ತಾ ಇರ್ತಾನೆ, ಸಮಯ ಮುಗಿತಾ ಬಂತಪ್ಪ ಅಂತ. ಮತ್ತೊಮ್ಮೆ ಭೇಟಿಯಾಗಿ ನಾವೆಲ್ಲ ಇನ್ನೂ ಒಂದಷ್ಟು ಹೆಚ್ಚಿನ ವಿಚಾರ ತಿಳ್ಕೊಳ್ಳೋಣ. ಸದ್ಯಕ್ಕೆ ನನಗೆ ನನ್ನ ಪಾಲಿಗೆ ಒಂದು ಪುಣ್ಯ ಕೆಲಸ ಇದೆ, ಪುಸ್ತಕಗಳನ್ನು ಕೊಡೋದು. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಬೆಲೆ ಕಟ್ಟಕ್ಕಾಗದೇ ಇರ್ತಕ್ಕಂಥ ಒಂದು ಇದು ಅಂದರೆ ನಿಮ್ಮ ಜೀವನದ ನಿಜವಾದ ಸಂಗಾತಿ ಯಾರು ಅಂದರೆ, ಒಂದು ನಿಮ್ಮ ಆರೋಗ್ಯ, ಎರಡನೇದು ಪುಸ್ತಕಗಳು. ಪುಸ್ತಕಗಳನ್ನು ದಯವಿಟ್ಟು
ಸ್ವೀಕರಿಸಿ ಅಭಿನಂದನೆಗಳು. ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಶುಭವಾಗಲಿ. ನಮ್ಮ ನಾಡಿನ ಬಹು ಮುಖ್ಯವಾದ ಹಬ್ಬಗಳಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಾಗರ ಪಂಚಮಿ ಬಹಳ ಬಹಳ ಪ್ರಖ್ಯಾತವಾದಂಥ ಒಂದು ಹಬ್ಬ. ಈ ಒಂದು ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲ ನಾಗನನ್ನು ಪೂಜೆ ಮಾಡ್ತೇವೆ. ಒಂದು ಸಂಭ್ರಮದ ಹಬ್ಬ. ಅನೇಕ ರೀತಿಯ ಹೊಸ ತಿಂಡಿಗಳನ್ನು ಮಾಡಿ ನಾವು ಎಲ್ಲರಿಗೂ ಹಂಚ್ತೇವೆ, ನಾವು ಸಹ ಸೇವಿಸ್ತೇವೆ. ಈ ಒಂದು ಸಂದರ್ಭದಲ್ಲಿ ನಾಗರ ಹಾವಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳುವ ನಮ್ಮ ಪ್ರಯತ್ನ ಏನಿದೆ ಅದು ಸಾರ್ಥಕವಾಗಿ ಇವತ್ತು ಕಾರ್ಯರೂಪಕ್ಕೆ ಬಂದಿದೆ. ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಟಂಥ ನಮ್ಮ ಗೆಳೆಯ, ಯಾಕೆಂದರೆ ಗೆಳೆಯ ಅಂತಲೇ ಕರೀಬೇಕು ಅಂತ ಮೊದಲೇ ಹೇಳಿಬಿಟ್ಟಿದ್ದಾರೆ ಸ್ನೇಕ್ ಶ್ಯಾಮ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.